ನೋಡಿ, ಕರಾವಳಿಯ ದೈವಕ್ಕೆ ವಿಶ್ವಮಾನ್ಯತೆ ತಂದಿತ್ತ ಕಾಂತಾರ ಒಂದೇ ವಾರದಲ್ಲಿ 509 ಕೋಟಿ ಕಲೆಕ್ಷನ್ ಮಾಡಿದೆ ಸಿನಿಮಾ. ಮುಂಬೈನ ಸುಪ್ರಸಿದ್ಧ ಸಿದ್ಧಿವಿನಾಯಕ ಟೆಂಪಲ್ಗೆ ರಿಷಬ್ ಶೆಟ್ಟಿ ಭೇಟಿಯನ್ನ ಕೊಟ್ಟು ವಿನಾಯಕನಿಗೆ ನಮನವನ್ನ ಸಲ್ಲಿಸಿದ್ದಾರೆ. ಪಾರಂಪರಿಕ ದೈವ ಆಚರಣೆ, ದೈವದ ಮಹಿಮೆಯನ್ನ ಸಾರದಂತ ಸಿನಿಮಾ ಇದು ಅಂತ ವಿಶ್ವದೆಲ್ಲೆಡೆ ಇದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕಾಂತಾರ ಮತ್ತು ಕಾಂತಾರ 1 ಮೂಲಕ ದೈವ ವಿಶ್ವವಿಖ್ಯಾತಿಯನ್ನ ಪಡ್ಕೊಂಡಿದೆ. ರಿಷಬ್ ಶೆಟ್ಟಿ ಕಾಂತಾರ ಚಿತ್ರಕ್ಕೆ ದೈವ ಅನುಮತಿ ಕೊಟ್ಟಿದ್ದ ಅಥವಾ ಎಚ್ಚರಿಕೆ ಕೊಟ್ಟಿದ್ದ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ದೈವದ ಅನುಮತಿ ಪಡೆದಿದ್ದಾಗಿ ರಿಷಬ್ ಶೆಟ್ಟಿ ಹೇಳ್ಕೊಂಡಿದ್ರು. ಇದೀಗ ದೈವಾರಾಧಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಅಪಸ್ವರವನ್ನ ಎತ್ತುತ್ತಾ ಇರೋದು ಯಾತಕ್ಕೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ. ಮತ್ತೆ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಹಲವಾರು ಕೋಲಗಳಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿದ್ರು. ದೈವದ ಅನುಮತಿಯನ್ನ ಕೇಳಿದ್ರು. ಬಹಳಷ್ಟು ಅಡೆಚಣೆಗಳು ಕೂಡ ಈ ಕಾಂತಾರ 1 ಶೂಟ್ ಮಾಡುವಂತಹ ಸಂದರ್ಭದಲ್ಲಾಯ್ತು. ಕಲಾವಿದರು ಕೂಡ ಸಾವನ್ನಪ್ಪಿದ್ರು. ಹಾಗಾದ್ರೆ 2022ರಲ್ಲೇ ರಿಷಬ್ ಶೆಟ್ಟಿ ಕಾಂತಾರಾಗೆ ದೈವದ ಅನುಮತಿಯನ್ನ ಕೇಳಿದ್ರು. ಕಾಂತಾರ ಯಶಸ್ಸಿನ ಬಳಿಕ ಚಾಪ್ಟರ್ 1 ಬಗ್ಗೆ ದೈವದ ಅನುಮತಿಯನ್ನ ರಿಷಬ್ ಶೆಟ್ಟಿ ಕೇಳಿದ್ರು. ಈಗ 10 ಹೆಜ್ಜೆ ಇಟ್ಟಿದಿರಿ, ಇದಕ್ಕೆ 100 ಹೆಜ್ಜೆ ಇಡಿ ಅಂತ ದೈವ ಅವತ್ತಿನ ದಿನ ಹೇಳಿತ್ತು. ಮಂಜುನಾಥನ ಒಪ್ಪಿಗೆ ಕೇಳುವಂತೆ ರಿಷಬ್ಗೆ ದೈವ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ದರ್ಶನವನ್ನ ಕೂಡ ರಿಷಬ್ ಶೆಟ್ಟಿ ಮಾಡಿದ್ರು. ವೀರೇಂದ್ರ ಹೆಗಡೆ ಅವರನ್ನ ಕೂಡ ಭೇಟಿ ಮಾಡಿ ಅವತ್ತು ರಿಷಬ್ ಶೆಟ್ಟಿ ಚಿತ್ರದ ನಾಯಕ ಮತ್ತು ನಿರ್ದೇಶಕ ಚರ್ಚೆಯನ್ನ ನಡೆಸಿದ್ರು. ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅವತ್ತು ಭಾಗಿಯಾಗಿ ಅಲ್ಲಿ ವಜ್ರದೇಹಿ ಮಠದ ಶ್ರೀಗಳಿದ್ದಾರೆ. ಅವತ್ತು ಭಾಗಿಯಾಗಿ ದೈವದ ಒಂದು ಅನುಮತಿಯನ್ನ ಕೇಳಿದ್ರು. ಅದರ ದೃಶ್ಯಗಳನ್ನ ನೀವೀಗ ನೋಡಬಹುದು. ಈಗ ಕಾಂತಾರಾಗೆ ದೈವಾರಾಧಕರು ಯಾಕೆ ಅಪಸ್ವರವನ್ನ ಎತ್ತುತ್ತಾ ಇದ್ದಾರೆ? ದೈವನಿಂದನೇ ಏನಾದ್ರೂ ಆಗ್ತಾ ಇದೆಯಾ, ಅಥವಾ ಡೈಲಾಗು, ಈ ವೇಷಭೂಷಣಗಳು ಇದೆಲ್ಲವೂ ಕೂಡ ನಿಷಿದ್ಧನ? ಭಾರಿ ಚರ್ಚೆಗೆ ನಾಂದಿ ಹಾಡಿದೆ ದೈವಾರಾಧಕರ ಪ್ರಾರ್ಥನೆ ಮತ್ತು ಅದರ ಮಾತುಗಳು. ಬಚ್ಚೆ ಪೆರಾರಾದ ಬಲವಂಡಿ ಪಿಲ್ಚಂಡಿ ದೈವಕ್ಕೆ ದೈವಾರಾಧಕರು ಮೊರೆ ಹೋಗಿದ್ರು. ದೈವಾರಾಧಕರ ಹೋರಾಟಕ್ಕೆ ಅಭಯ ನೀಡಿದೆಯಂತೆ ದೈವ. ನನ್ನ ಹೆಸರಲ್ಲಿ ಹಣ ಮಾಡೋರನ್ನ ನಾನು ನೋಡ್ಕೊಳ್ತೇನೆ, ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ ಅಂತ ಪಿಲಿಚಂಡಿ ದೈವ ಹೇಳಿತಂತೆ. ಅಪಚಾರ ಮಾಡೋರಿಗೆ ಬುದ್ಧಿ ಕಲಿಸ್ತೀನಿ, ಇನ್ನು ಮುಂದೆ ದೈವಸ್ಥಾನಗಳಲ್ಲಿ ಚಿತ್ರೀಕರಣವನ್ನ ನಿಲ್ಲಿಸಿ ಅಂತ ದೈವ ಹೇಳಿದೆ. ಬಚ್ಚೆ ಪೆರಾರದ ಬಲವಂಡಿ ಪಿಲಿಚಂಡಿ ದೈವಕ್ಕೆ ದೈವಾರಾಧಕರು ಮೊರೆ ಹೋದಾಗ ಪಿಲಿಚಂಡಿ ದೈವದ ನುಡಿಗಳು ಇದಾಗಿತ್ತು. ಇನ್ನು ಮುಂದೆ ದೈವಸ್ಥಾನಗಳಲ್ಲಿ ಚಿತ್ರೀಕರಣವನ್ನ ನಿಲ್ಲಿಸಿ ಅಂತ ಹೇಳಿ. ಸೊ ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ಬಹಳಷ್ಟು ಜನಕ್ಕೆ ಅಂದ್ರೆ ಕರಾವಳಿ ಭಾಗದವರನ್ನ ಹೊರತುಪಡಿಸಿ, ಈ ಕಡೆ ಅಂದ್ರೆ ನಾವು ಸೌತ್ ಕೆನರಾ ಹೊರತುಪಡಿಸಿ ಈ ಹಳೆ ಮೈಸೂರು ಭಾಗ ಅಥವಾ ಈ ಭಾಗದಲ್ಲಿ ಏನಿದೀವಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ, ರಾಜ್ಯಗಳಲ್ಲಿ ಇರೋರಿಗೆ ಈ ದೈವಾರಾಧನೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಗೊತ್ತಾಗಿದೆ. ಬಹುಶಃ ಕಾಂತಾರ ಸಿನಿಮಾದ ಮೂಲಕ ಅಂತ ಹೇಳಿದ್ರು ಒಂದು ಹಂತಕ್ಕೆ ತಪ್ಪಾಗಲ್ಲ ಅಂದ್ಕೊಳ್ತೀನಿ. ಹಾಗಾದ್ರೆ ಈ ದೈವಾರಾಧಕರ ನಿಯಮಗಳೇನಿರುತ್ತೆ, ದೈವದ ರೀತಿ ನಿಯಮಗಳೇನು, ಅಲ್ಲಿರುವಂತಹ ಕತೆ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಪ್ರಸಾದ್, ತುಳು ಸಂಸ್ಕೃತಿ ಸಂಶೋಧಕರು ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಮೇಡಮ್ ನಮಸ್ತೆ. ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್, ಎಸ್, ಸಂಶೋಧಕರು ಸ್ಟುಡಿಯೋಗೆ ಆಗಮಿಸಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನೀವು ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಪರ ವಿರೋಧಗಳು ಚರ್ಚೆ ಆಗ್ತಾ ಇದ್ದಾವೆ ದೈವದ ವಿಚಾರದಲ್ಲಿ ಬಂದಾಗ. ಬಹಳ ತುಳುನಾಡಿನ ಜನ ದೈವ ಅಂತ ಹೇಳಿದ್ರೆ ಅದನ್ನ ಅಷ್ಟು ಶ್ರದ್ಧೆ, ನಿಯಮ, ಭಕ್ತಿಯಿಂದ ಆಚರಣೆ ಮಾಡೋದಿದೆ. ಮತ್ತೆ ಅದಕ್ಕೆ ಅದು ದೈವದ ಮಾತು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಅದರಲ್ಲಿ ಮಾತೇ ಇಲ್ಲ. ಆ ರೀತಿಯಾದಂತಹ ಪಾಲನೆಯನ್ನ ಅಲ್ಲಿನ ಆ ಭಾಗದ ಜನ ಮಾಡ್ಕೊಂಡು ಬರ್ತಾರೆ. ಈ ಕರಾವಳಿಯ ಒಂದು ಭಾಗದಲ್ಲಿ ಆಚರಣೆ ಮಾಡುವಂತಹ ಇದನ್ನ ಸಿನಿಮಾ ಮುಖಾಂತರ ಹೊರಗಡೆ ತಂದಾಗ ಇಡೀ ವಿಶ್ವ ಸಿನಿಮಾವನ್ನ ಒಪ್ಕೊಳ್ಳುತ್ತೆ, ಸಿನಿಮಾವನ್ನ ಗೆಲ್ಲಿಸುತ್ತೆ, ಎಲ್ಲವೂ ಕೂಡ ಆಗತ್ತೆ. ಅಟ್ ದ ಸೇಮ್ ಟೈಮ್ ದೈವಾರಾಧಕರು ಇದರ ವಿರುದ್ಧ ಅಪಸ್ವರವನ್ನ ಎತ್ತುತ್ತಾರೆ. ಇಲ್ಲಿ ಏನೋ ಒಂದು ಏನ್ ಹೇಳ್ಬೋದು, ನಿಂದನೆ ಆಗ್ತಾ ಇದೆ, ದೈವದ ನಿಂದನೆ ಆಗ್ತಾ ಇದೆ, ಅಥವಾ ಹುಚ್ಚು ಬಂದಂಗೆ ಜನ ಕೂಡ ದೈವದ ವೇಷವನ್ನ ಧರಿಸ್ಕೊಂಡು ಹುಚ್ಚಾಟಗಳನ್ನ ಆಡ್ತಿದ್ದಾರೆ. ಈ ರೀತಿಯಾದಂತೆಲ್ಲ ಒಂದಷ್ಟು ಅಂಶಗಳು ಏನ್ ಹೇಳ್ತೀರಿ? ಈಗ ಇಲ್ಲಿ ಸಮಸ್ಯೆ ಇರುವುದು ಸಿನಿಮಾದಲ್ಲಿ ದೈವವನ್ನು ತೋರಿಸುವುದು ಅಪಚಾರವ, ಸಿನಿಮಾದಲ್ಲಿ ದೈವವನ್ನು ತೋರಿಸಿದ ರೀತಿ ಅಪಚಾರ ಆಗಿದೆ ಅಂತ. ಇಲ್ಲಿ ರಿಷಬ್ ಶೆಟ್ಟರ ಸಿನಿಮಾದಲ್ಲಿ ದೈವವನ್ನು ತೋರಿಸಿದ ರೀತಿ ಅಪಚಾರ ಆಗಲಿಲ್ಲ.
ಬಹಳ ಘನತೆಯಿಂದ ದೈವದ ಪಾವಿತ್ರ್ಯತೆಗೆ ಗಾಂಭೀರ್ಯತೆಗೆ ಒಂದಿನಿತೂ ಧಕ್ಕೆ ತಾರದ ಹಾಗೆ ಈ ಒಂದು ಶ್ರೀಮಂತ ಸಂಸ್ಕೃತಿಯನ್ನು ಹೊರ ಜಗತ್ತಿಗೆ ಅವರು ತೋರಿಸಿದ್ದಾರೆ. ದೈವಾರಾಧನೆಗೆ ಮೊದಲ ಕಾಂತಾರದಲ್ಲಿ ಕೂಡ ಈಗಿನ ಕಾಂತಾರದಲ್ಲಿ ಕೂಡ ಎಲ್ಲೂ ಧಕ್ಕೆ ಆಗಲಿಲ್ಲ. ಕಾಂತಾರ ದೈವಕ್ಕೆ ಎಲ್ಲಿ ಕೂಡ ಕಾಂತಾರದಲ್ಲಿ ದೈವಾರಾಧನೆಗೆ ಎಲ್ಲಿ ಕೂಡ ಧಕ್ಕೆ ಆಗಲಿಲ್ಲ. ಆದರೆ ಇನ್ನು ಸಿನಿಮಾದಲ್ಲಿ ದೈವಾರಾಧನೆಯನ್ನು ತೋರಿಸುವುದೇ ತಪ್ಪು ಅಂತ ಹೇಳಿ ಒಂದಷ್ಟು ವಾದ ಇದೆ. ಆದರೆ ಸಿನಿಮಾ ಅನ್ನೋದೊಂದು ದೃಶ್ಯ ಮಾಧ್ಯಮ. ಇದಕ್ಕಿಂತ ಮೊದಲು ಯಕ್ಷಗಾನದಲ್ಲೂ ದೈವಾರಾಧನೆಯನ್ನು ವ್ಯಾಪಕವಾಗಿ ತೋರಿಸ್ತಾ ಇದ್ದಾರೆ. ಈಗ ಕೂಡ ನಾಟಕದಲ್ಲಿ ಬಂದಿದೆ. ರಿಷಬ್ ಶೆಟ್ಟಿ ಅವರ ಕಾಂತಾರಕ್ಕಿಂತ ಮೊದಲು ಕೂಡ ಒಂದು 10-12 ಸಿನಿಮಾಗಳಲ್ಲಿ ದೈವ ಕೋಲವನ್ನು ತೋರಿಸಿದೆ, ದೈವಾರಾಧನೆಯನ್ನು ತೋರಿಸಿದೆ. ಒಂದು ಸಣ್ಣ ವಿರೋಧ ಮೊದಲಿಂದಲೂ ಇದೆ ಈ ಬಗ್ಗೆ, ಸಿನಿಮಾದಲ್ಲಿ ತರುವ ಬಗ್ಗೆ. ನಾಟಕದಲ್ಲಿ ತರುವ ಬಗ್ಗೆ ವಿರೋಧ ಇತ್ತಂತ ನಂಗೆ ಗೊತ್ತಿಲ್ಲ, ಯಾಕೆಂದರೆ ತುಂಬ ಸಮಯದಿಂದ ನಾಟಕದಲ್ಲಿ, ಯಕ್ಷಗಾನದಲ್ಲಿ ಕೂಡ ವಿರೋಧ ಇತ್ತಂತ ಗೊತ್ತಿಲ್ಲ. ಯಾಕಂದರೆ ತುಂಬ ಸಮಯ ನಾನು ಚಿಕ್ಕವಳಿರುವಾಗಲೇ ಯಕ್ಷಗಾನದಲ್ಲಿ ದೈವಗಳನ್ನು ತೋರಿಸ್ತಾ ಇದ್ದಾರೆ. ಈಗ ದೃಶ್ಯ ಮಾಧ್ಯಮದಲ್ಲೇ ತೋರಿಸೋದು ಅಪಚಾರ ಅಂತಾದರೆ ಅದನ್ನು ಅಲ್ಲಿಂದ ಸರಿಪಡಿಸ್ಕೊಳ್ಬೇಕು. ಇನ್ನು ಇಲ್ಲಿ ಧ್ವನಿ ಎತ್ತಿದವರು ಯಾರು? ದಯಾನಂದ ಕತ್ತಲ್ ಸರ್ ಮತ್ತು ದಯಾನಂದ ಕತ್ತಲ್ ಸರ್ ಮೊದಲಿಂದಲೂ ರೆಕಾರ್ಡ್ ಮಾಡೋದಕ್ಕೂ ಧ್ವನಿ ಎತ್ತಿದ್ದಾರೆ, ಅದನ್ನು ಒಂದು ಪ್ರಾತ್ಯಕ್ಷಿಕೆ ಮಾಡುವಾಗ ಕೂಡ ಧ್ವನಿ ಎತ್ತಿದ್ದಾರೆ, ನಾನು ಪುಸ್ತಕ ಬರೆದೋದಕ್ಕೆ ಕೂಡ ಅದನ್ನು ವಿರೋಧಿಸಿದ್ದಾರೆ. ಇಂಥ ಒಂದು ವಿರೋಧ ಕೆಲವು ಕಡೆ ಇದೆ, ರೆಕಾರ್ಡ್ ಮಾಡಬಾರ್ದು ಬರಿಬಾರ್ದು ಅಂತ. ಆದರೆ ನಾವು ಮಾಡದೇ ಇದ್ದರೆ ಹೊರ ಜಗತ್ತಿಗೆ ಹೇಗೆ ಗೊತ್ತಾಗೋದು? ಈಗ ಎಷ್ಟೋ ಕಥೆಗಳು ಪಾಡ್ದನಗಳು ಕಳೆದು ಹೋಗಿವೆ. ಅಂದರೆ ಹಿರಿಯ ತಲೆಗಳು ಉರುಳಿದಾಗ ನಂತರ ಹೇಳುವವರಿಲ್ಲ, ಆ ಕಥೆಯನ್ನು ಹೇಳುವವರಿಲ್ಲ. ನಾವು ದಾಖಲಿಸದೇ ಇದ್ದರೆ ಮುಂದಿನ ಜನಾಂಗಕ್ಕೆ ಹೇಗೆ ಗೊತ್ತಾಗ್ತದೆ? ಹಾಗಾಗಿ ಅಲ್ಲಿ ಪರವಿರೋಧ, ಸಣ್ಣ ವಿರೋಧ ಇದ್ದದ್ದುಂಟು. ಕತ್ತಲ್ ಸರ್, ದಯಾನಂದ ಕತ್ತಲ್ ಸರ್ದು ಬಲವಾದ ವಿರೋಧ ಇದೆ. ಈ ಕಾಂತಾರ ಸಿನಿಮಾ ಮೊದಲ ಬಂದಾಗ ಕೂಡ ಅವರು ಬಹಳಷ್ಟು ವಿರೋಧ ಮಾಡಿದರು. ಆದರೆ ನೋಡಿ, ಸಿನಿಮಾ ಕಾಂತಾರದಲ್ಲಿ ಮಾತ್ರ ದೈವ ತಂದದ್ದಲ್ಲ. ಈಗ ಕತ್ತಲ್ ಸರ್ ಅವರೇ ಒಂದು ಕಲ್ಕುಡ ದೈವಕ್ಕೆ ಸಂಬಂಧಿಸಿದಂಥ ಒಂದು ಸಿನಿಮಾವನ್ನು ಪ್ರಮೋಟ್ ಮಾಡಿದ್ದು ನೋಡಿದ್ದೇನೆ. ಈ ಹಿಂದೆ ಹಲವಾರು ತುಳು ಸಿನಿಮಾಗಳು ಕೂಡ ಬಂದಿದೆ. ಈಗ ಆಗ ಎಲ್ಲ ಬಹುಶಃ ಕತ್ತಲ್ ಸರ್ ಚಿಕ್ಕವರಿರ್ಬೋದು, ವಿರೋಧ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ. ಈಗ ಅವರು ದೊಡ್ಡವರಾದ ಮೇಲೆ, ತುಳು ಅಕಾಡೆಮಿ ಅಧ್ಯಕ್ಷರಾದ ಮೇಲೆ, ಪ್ರಬುದ್ಧ ವಿದ್ವಾಂಸರು ಕೂಡ ಅವರು ಮಾಡಿದಾಗ ನಾನು ಗಮನಿಸಿದ ಹಾಗೆ ಅವರು ಒಂದು ಕಲ್ಕುಡ ದೈವಕ್ಕೆ ಸಂಬಂಧಿಸಿದಂಥ ಒಂದು ಸಿನಿಮಾವನ್ನು ಪ್ರಮೋಟ್ ಮಾಡಿದ ಒಂದು ವಿಡಿಯೋವನ್ನು ನಾನು ನೋಡಿದ್ದೇನೆ. ಇನ್ನು ಯಕ್ಷಗಾನದಲ್ಲಿ ಕೊರಗಜ್ಜನ ವೇಷವನ್ನು ಅವರು ಹಾಕಿದ್ದನ್ನು ನಾನು ಕೇಳಿಬಲ್ಲೆ, ನನಗೆ ಗೊತ್ತುಂಟು. ಈಗ ಒಂದು ದೃಶ್ಯ ಮಾಧ್ಯಮದಲ್ಲಿ ಯಕ್ಷಗಾನದಲ್ಲಿ ಒಂದು ದೈವವನ್ನು ತರಬಹುದು ಅಂತಾದರೆ ಸಿನಿಮಾದಲ್ಲೂ ತರಬಹುದು. ಸಿನಿಮಾದಲ್ಲಿ ಯಾಕೆ ತರಬಾರ್ದು? ಅಪಚಾರ ಹೇಗಾಗ್ತದೆ? ಹೌದು, ಸಿನಿಮಾದಲ್ಲಿ ತಂದರೆ ಅಪಚಾರ ಹೇಗಾಗ್ತದೆ? ಆ ಸಿನಿಮಾದಲ್ಲಿ ತಂದರೆ, ಹಾಗಾಗಿ ದೃಶ್ಯ ಮಾಧ್ಯಮದಲ್ಲಿ ಯಾವುದರಲ್ಲಿ ತಂದರೂ ಅಪಚಾರ ಆಗುವುದಿಲ್ಲ ಅಂತಾದರೆ ಸಿನಿಮಾದಲ್ಲಿ ಕಾಂತಾರದಲ್ಲಿ ಕೂಡ ಅಪಚಾರ ಮಾಡೋದಿಲ್ಲ. ಇನ್ನು ದೈವವನ್ನು ಅವಹೇಳನ ಮಾಡಿ ಕೀಳಾಗಿ ಕಾಣಬಾರ್ದು. ಎಲ್ಲ ಆರಾಧನೆ ಪದ್ಧತಿ ಬಗ್ಗೆ ಕೂಡ ನಮಗೆ ಗೌರವ ಬೇಕು. ಇಲ್ಲಿ ಸಿನಿಮಾದಲ್ಲಿ ಎಲ್ಲಿ ಕೂಡ ಅಪಚಾರ ಆಗಲಿಲ್ಲ, ಎಲ್ಲಿ ಕೂಡ ದೈವದ ಗಾಂಭೀರ್ಯಕ್ಕೆ ಘನತೆಗೆ ಧಕ್ಕೆ ಆಗಲಿಲ್ಲ. ಹಾಗಾಗಿ ಈ ವಿರೋಧ ಯಾಕೆ ಹೇಳೋದು ನನಗೆ ಗೊತ್ತಾಗೋದಿಲ್ಲ.